ಹಲೋ ವೀಕ್ಷಕರೇ, ವೆಲ್ಕಮ್ ಟು ರುಚಿತಾ ಸ್ವಯಂ ಪಾಕ. ಇವತ್ತಿನ ಈ ವಿಡಿಯೋದಲ್ಲಿ ಫೇಮಸ್ ಒಂದು ಚೈನೀಸ್ ಫುಡ್ಗಳಲ್ಲಿ ಒಂದಾದ ಒಂದು ಎಗ್ ಫ್ರೈಡ್ ರೈಸ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸುವುದರ ಜೊತೆಗೆ ಆ ಒಂದು ಸ್ಮೋಕಿ ಫ್ಲೇವರ್ ಮತ್ತು ರೆಸ್ಟೋರೆಂಟ್ ಸ್ಟೈಲ್ನ ರುಚಿನ ತರಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ನೋಡಿ ಇಲ್ಲಿ ಯಾವುದೇ ಒಂದು ಚೈನೀಸ್ನ ಮಾಡಬೇಕು ಅಂತ ಅನ್ನೋದಾದರೆ ಈ ಥರ ತೆಳುವಾದ ಐರನ್ ಕಡಾಯಿಯನ್ನು ತೊಗೊಳ್ಬೇಕಾಗುತ್ತೆ. ಇದು ಈಸಿಲಿ ನಿಮಗೆ ಒಂದು ಲೋಕಲ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸೊ ಐರನ್ ತೆಳುವಾದ ಕಡಾಯಿ ಅಂತ ಹೇಳಿ ಚೈನೀಸ್ಗಾಗಿ ಉಪಯೋಗಿಸ್ತಾರೆ. ಸೊ ಈ ಕಡಾಯಿನೇ ಬೇಕಾಗುತ್ತೆ. ಸೊ ಮೊದಲಿಗೆ ಕಡಾಯಿಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಮೇಲೆ ನಾನು ಇದರಲ್ಲಿ 1-2 ಚಮಚದಷ್ಟು ಒಂದು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದರಲ್ಲಿ ನಾನು ಸುಮಾರು 3 ಮೊಟ್ಟೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು 3-4 ಮೊಟ್ಟೆಗಳನ್ನು ನೀವಿಲ್ಲಿ ಸೇರಿಸ್ಕೊಳ್ಬೋದು. ಇವಾಗ ಈ ಮೊಟ್ಟೆಗಳನ್ನು ನೋಡಿ ತಕ್ಷಣ ಸೇರಿಸಿದ ಮೇಲೆ ಇದರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಇದು ಬೇಗ ಸಿದೋಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಬೇಗನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತದನಂತರದಲ್ಲಿ 1 ಚಮಚದಷ್ಟು ಸ್ಪ್ರಿಂಗ್ ಆನಿಯನ್, ಒಂದು ಸ್ವಲ್ಪ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ನ, ಕರಿಮೆಣಸು ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಮೊಟ್ಟೆಗೆ ನೀಟಾಗಿ ಖಾರ ಮತ್ತು ಉಪ್ಪು ಚೆನ್ನಾಗಿ ಹಿಡಿಬೇಕು ಅಂತ ಅನ್ನೋದಾದರೆ ಈ ಸ್ಟೇಜ್ನಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ನಾವು ತೊಗೊಂಡಿರುವಂಥ ಈ ಐರನ್ ಕಡಾಯಿ ನೋಡಿ ತೆಳುವಾಗಿದೆ. ಸೊ ಅದಕ್ಕಾಗಿ ಬೇಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಬೇಗ ಹಿಡಿದು ಸಿದೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಹೈ ಫ್ಲೇಮ್ನಲ್ಲಿಯೇ ಈ ಒಂದು ಚೈನೀಸ್ ಫುಡ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಇದು ನೀಟಾಗಿ ಡ್ರೈ ಆಗುವವರೆಗೆ, ಸ್ಕ್ರ್ಯಾಂಬಲ್ ಆಗುವವರೆಗೆ ಮೊಟ್ಟೆನ ಫ್ರೈ ಮಾಡಿಕೊಂಡು ಇವಾಗ ತೆಗೆದು ಬದಿಗಿಡೋಣ. ಇವಾಗ ಇದೇ ಕಡಾಯಿಯಲ್ಲಿ ಒಂದು ಸ್ವಲ್ಪ ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿಯ ಜೊತೆಗೆ ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಈ 3 ಪದಾರ್ಥಗಳನ್ನು ನೀಟಾಗಿ ಎಣ್ಣೆಯಲ್ಲಿ ನೋಡಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕಾಗುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದರಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ರೆಡಿಮೇಡ್ ಏನು ಸಿಗುತ್ತೆ ಸೊ ಅದನ್ನು ಸೇರಿಸ್ಕೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ನೋಡಿ ವಿನೆಗರ್ ಆ್ಯಡ್ ಮಾಡಿರ್ತಾರೆ, ಅದರಿಂದ ಮತ್ತೆ ಇದಕ್ಕೆ ಒಂದು ಬೆಸ್ಟ್ ಒಂದು ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕಾಗಿ ಸಾಧ್ಯವಾದರೆ ರೆಡಿಮೇಡ್ ಸಿಕ್ಕರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಂಡು ಇದರಲ್ಲಿ ಸ್ಪ್ರಿಂಗ್ ಆನಿಯನ್ನ ಒಂದು ಬಿಳಿಯ ಭಾಗ ಏನಿರುತ್ತೆ, ಒಂದು ಈರುಳ್ಳಿ ಸೊಪ್ಪಿನ ಒಂದು ಬಿಳಿ ಭಾಗ ಏನಿರುತ್ತೆ ಅದನ್ನು ಮಾತ್ರ ನಾವು ಸೇರಿಸ್ಕೊಂಡು ಮತ್ತೆ ಇದನ್ನು ನೀಟಾಗಿ ಈ ಥರ ಕೈ ಆಡಿಸ್ಬೇಕಾಗುತ್ತೆ. ಮೇಕ್ ಶೋರ್ ನೋಡಿ ಫ್ಲೇಮ್ ಹೈ ಆಗಿರಬೇಕು, ಅಂದ್ರೇ ನಾವು ಚೈನೀಸ್ ಐಟಮ್ ಏನು ಮಾಡ್ತಾ ಇದ್ದೀವಿ ಅದು ಚೆನ್ನಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ರಫ್ಲಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೋಡಿ ಇಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ, ನೀವು ಬೇಕಾದರೆ ಸ್ಕಿಪ್ ಸಹ ಮಾಡ್ಕೊಳ್ಬೋದು. ಮತ್ತು ನೋಡಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್, ಅದರ ಜೊತೆಗೆ ಒಂದು ಸ್ವಲ್ಪ ಬೀನ್ಸ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ತಾಜಾ ತರಕಾರಿ ಇದ್ದರೆ ಇನ್ನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಗ್ ಫ್ರೈಡ್ ರೈಸ್ ಅಂತ ಅಂದಮೇಲೆ ನೀವು ತರಕಾರಿಗಳನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಆದರೆ ನಾನು ಪರ್ಸ್ನಲಿ ಲೈಕ್ ಮಾಡ್ತೀನಿ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಗ್ ಫ್ರೈಡ್ ರೈಸ್ ಅಂತ ಅಂದಮೇಲೆ ವಿಶೇಷವಾಗಿ ನೋಡಿ ಎಗ್ ಮತ್ತು ಸ್ಪ್ರಿಂಗ್ ಆನಿಯನ್ ಅಷ್ಟೇ ಇರುತ್ತೆ, ಜಾಸ್ತಿ ವೆಜಿಟೇಬಲ್ಸ್ ಸೇರಿಸಲ್ಲ. ನೋಡಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಈ ಸೇರಿಸಿರುವಂಥ ಎಲ್ಲ ಒಂದು ತರಕಾರಿಗಳನ್ನು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ 1-2 ನಿಮಿಷಗಳ ಕಾಲ ಟಾಸ್ ಮಾಡಿದ ಮೇಲೆ ನಾನು ಇದರಲ್ಲಿ 2 ಚಮಚದಷ್ಟು ಒಂದು ಗ್ರೀನ್ ಚಿಲ್ಲಿ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೇ ಒಂದು 2 ದೊಡ್ಡ ಚಮಚದಷ್ಟು ಒಂದು ಸೋಯಾ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮತ್ತೆ ಎಲ್ಲ ಪದಾರ್ಥಗಳನ್ನ ನೋಡಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ತುಂಬ ಜನರು ನಾವೇನು ಸಾಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ, ಸೋಯಾ ಸಾಸ್ ಆಗಲಿ ಒಂದು ಗ್ರೀನ್ ಚಿಲ್ಲಿ ಸಾಸ್ ಆಗಲಿ ಮೇಲಿಂದ ಸೇರಿಸ್ಕೊಳ್ತಾರೆ. ಆ ಥರ ಮಾಡಬೇಡಿ, ಈ ಥರ ನೋಡಿ ವೆಜಿಟೇಬಲ್ಸ್ನಲ್ಲಿಯೇ ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಸ್ನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಆ ಸಂದರ್ಭದಲ್ಲಿ ನೋಡಿ ಸ್ಪ್ರಿಂಗ್ ಆನಿಯನ್ನ ಹಸಿರು ಒಂದು ಸೊಪ್ಪೇನಿರುತ್ತೆ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಅಥವಾ ಲೆಫ್ಟ್ ಓವರ್ ರೈಸ್ ಏನಿರುತ್ತೆ ಅದನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಬಾಸ್ಮತಿ ಅಕ್ಕಿನ ಬೇಯಿಸಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಲೆಫ್ಟ್ ಓವರ್ ಅಂದರೆ ಉಳಿದ ಅನ್ನ ಇದ್ದರೆ ಅದನ್ನು ಸಹ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಂದು ಬ್ಲ್ಯಾಕ್ ಪೆಪ್ಪರ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ನೋಡಿ ಸೇರಿಸ್ಕೊಳ್ಳಿ, ಏಕಂತಂದರೆ ನಾವು ಸಾಸಸ್ನ ಏನು ಯೂಸ್ ಮಾಡಿದ್ದೀವಿ ಅದರಲ್ಲೂ ಸಹ ಒಂದು ಸ್ವಲ್ಪ ಖಾರ ಮತ್ತು ಉಪ್ಪಿನ ಅಂಶ ಇರುತ್ತೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪನೇ ಮೊದಲಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಇದರ ಕೆಳಗಡೆಯಿಂದ ಮೇಲ್ಗಡೆಗೆ ಒಂದು ಮಿಕ್ಸ್ ಮಾಡ್ತಾ ನೀಟಾಗಿ ಈ ಎಲ್ಲ ಒಂದು ತರಕಾರಿ ಮತ್ತು ಅನ್ನವನ್ನು ಹೊಂದಿಸ್ಕೊಳ್ಬೇಕಾಗುತ್ತೆ.
ಮೇಕ್ ಶೋರ್ ಫ್ಲೇಮ್ ಹೈ ಆಗಿನೇ ಇರಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಮತ್ತೆ ಆ ಒಂದು ಸ್ಮೋಕಿ ಫ್ಲೇವರ್ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ರುಚಿಯಾಗಿ ಮತ್ತು ಸ್ಮೋಕಿ ಫ್ಲೇವರ್ ಬರಬೇಕು ಅಂತ ಅನ್ನೋದಾದರೆ ಹೈ ಫ್ಲೇಮ್ನಲ್ಲಿ ಇದನ್ನು ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಸ್ಟೇಜ್ನಲ್ಲಿ ನೋಡಿ ನಾನು ಸ್ಕ್ರ್ಯಾಂಬಲ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೇರಿಸ್ಕೊಂಡ್ರೆ ಆ ಒಂದು ಬಿಸಿಯ ಒಂದು ಹಬೆಯಲ್ಲಿ ನೋಡಿ ತುಂಬಾ ಒಂದು ಸಾಫ್ಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಕೊನೆಯದಾಗಿ ಇದನ್ನು ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ ಮೊಟ್ಟೆನ ಹಾಕೊಂಡ್ಮೇಲೆ ಸೇರಿಸ್ಕೊಂಡ್ಮೇಲೆ ನೀಟಾಗಿ ನಾವು ಇದನ್ನು ಮಿಕ್ಸ್ ಕೊಡಬೇಕಾಗುತ್ತೆ. ಮೇಕ್ ಶೋರ್ ಈ ಎಲ್ಲ ಒಂದು ಸ್ಟೇಜ್ನ ನಾವು ಹೈ ಫ್ಲೇಮ್ನಲ್ಲಿಯೇ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಂಡು ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಚಿಕನ್ ಚಿಲ್ಲಿ ಗ್ರೇವಿ ಅಥವಾ ವೆಜ್ ಮಂಚೂರಿ ಗ್ರೇವಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಹಾಗೂ ಅನುಭವವನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ರೆಸಿಪಿ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.